ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ಆ್ಯಕ್ಚುಲಿ ಇವತ್ತು ನನಗೊಂಥರ ಭಯ ಆಗ್ಬಿಟ್ಟಿತ್ತು, ನಿಮ್ಗೆ ಏನಾಯ್ತೋ ಏನೋ ಅಂತ. ಸತ್ಯ ಏನೂ ಆಗಲಿಲ್ಲ. ನೀವಿರೋವರೆಗೂ ನನಗೇನೂ ಆಗಲ್ಲ, ನೀವು ಭಯ ಪಡ್ಬೇಡಿ. ಆದರೆ ನಿಮ್ಮ ಮುಖದಲ್ಲಿ ನೋವಿದೆ, ಬೇಜಾರಿದೆ, ಏನೋ ಮುಚ್ಚಿಡ್ತಾ ಇದ್ದೀರಾ, ಏನೋ ಹಿಡಿದಿಟ್ಕೋತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ನನಗೆ ಯಾಕೆ ಬೇಜಾರು ಮಾಡಬೇಕು ಅಂತಾನೆ? ಹಾಗೇನೂ ಇಲ್ವಲ್ಲ. ಮತ್ತೆ ಮುಖಕ್ಕೆ ಮುಖ ಕೊಟ್ಟು ಯಾಕೆ ಮಾತಾಡ್ತಿಲ್ಲ? ಏನಿಲ್ಲ. ನೋಡಿ, ನಿಮ್ಮ ಮನಸ್ಸಲ್ಲಿ ಏನೋ ಇದೆ, ಅದೇನು ಅಂತ ಹೇಳಾಗರಾಗಿ. ಸಿ ಭೂಮಿಕಾ, ನೀವು ಬರೀ ನನ್ನ ಹೆಂಡತಿ ಅಷ್ಟೇ ಅಲ್ಲ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಇಡೀ ಜೀವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಶೇರ್ ಮಾಡೋಕ್ಕಾಗಲ್ವಾ? ಮುಚ್ಚಿಟ್ಕೋಬೇಡಿ. ಮುಚ್ಚಿಟ್ಟಷ್ಟು ನೋವು ಜಾಸ್ತಿ ಆಗುತ್ತೆ. ಗಂಡನಾಗಿ ಬರೀ ನಿಮ್ಮ ಕಣ್ಣೀರು ಒರೆಸೋದಷ್ಟೇ ನನ್ನ ಕೆಲಸ ಅಲ್ಲ. ನೀವು ಯಾಕೆ ಕಣ್ಣೀರು ಹಾಕ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋದು ನನ್ನ ಡ್ಯೂಟಿ. ಹೇಳಿ, ಪ್ಲೀಸ್ ಹೇಳಿ. ನಾನು ನಂದೇ ಆದ ಲೋಕದಲ್ಲಿ ತುಂಬ ಕನಸುಗಳನ್ನ ಕಟ್ಕೊಂಡ್ಬಿಟ್ಟಿದ್ದೆ. ನಮಗೊಂದು ಮಗು ಆಗತ್ತೆ, ಆ ಸಿಹಿ ಸುದ್ದಿ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ ಅಂತ. ಅದ್ರಾಗ ಆಗ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅದಕ್ಕೆ ಅಷ್ಟೇ, ಇನ್ನೇನಿಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಲ್ವಾ? ನನಗೂ ಬೇಜಾರಾಗಿತ್ತು, ಹೌದು. ಸಾರಿ ಭೂಮಿಕಾ, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತಿರಲಿಲ್ಲ. ಇಟ್ಸ್ ಓಕೆ. ಸಿ, ಲೆಟ್ಸ್ ಬಿ ಪ್ರಾಕ್ಟಿಕಲ್. ಸಿ, ನಾವು ಈ ಕಡೆ ಹುಡುಗರು ಅಲ್ಲ, ಟೀನೇಜರ್ಸು ಅಲ್ಲ, ಮಿಡ್ಲ್ ಏಜ್ ಲೆವೆಲ್ನ ದಾಟಿದ್ದೀವಿ. ಆ ಕಡೆ ಹುಡುಗರು ಅಲ್ಲ, ಮುದುಕರು ಅಲ್ಲ, ಆ ಸ್ಟೇಜಲ್ಲಿದ್ದೀವಿ. ಎಷ್ಟೋ ಸರ್ತಿ ನೀವು ನನ್ನ ಕಡೆಗೆ ಮಗು ಥರನೇ ಕಾಣಿಸ್ತೀರ. ಆ ಇನ್ನೋಸೆನ್ಸು, ಆ ಪ್ಯೂರಿಟಿ, ಕಲಬೆರಕೆ ಆಗದೆ ಇರೋ ಆ ನಿಮ್ಮ ಒಳ್ಳೆ ಗುಣನ ನಾನು ನಿಮ್ಮನ್ನು ನೋಡ್ತೀನಿ. ಅದಕ್ಕೆ ನಾನು ಒಂದು ಪುಟ್ಟ ಮಗು ಥರ ನಿಮ್ಮ ಜೊತೆ ಇದ್ಬಿಡ್ತೀನಿ. ಭೂಮಿಕಾ, ಒಂದ್ಸತಿ ನೀವೊಂದು ನನಗೆ ಮಾತಾಡಿದ್ರಿ, ನೆನಪಿದೆಯಾ? ನಿಮಗೆ ನನ್ನಿಂದ ನನ್ನ ಬಿಟ್ಟರೆ ಬೇರೆ ಯಾವ ನಿರೀಕ್ಷೆನೂ ಇಲ್ಲ ಅಂತ. ನನಗೂ ಅಷ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.